ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವರಿಗೂ ಶುಭ ಉಂಟಾಗಲಿ ಅಂತ ಹೇಳಿ ಇವತ್ತು ತುಲಾರಾಶಿಯ ಬಗ್ಗೆ ಹೇಳೋಣ. ಈ ಡಿಸೆಂಬರ್ ತಿಂಗಳ ತುಲಾರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಹೋಗೋಣ. ತುಲಾರಾಶಿಗೆ ಭಾಗ್ಯದಲ್ಲಿ ಗುರು ಸಂಚಾರ ಆಗುತ್ತೆ. ಡಿಸೆಂಬರ್ 5ನೇ ತಾರೀಕಾದ ಮೇಲೆ ಗುರುಬಲ ಬರುತ್ತೆ. ವ್ಯವಹಾರ ಕ್ಷೇತ್ರಗಳಲ್ಲಿ, ಹಣಕಾಸು ಕ್ಷೇತ್ರಗಳಲ್ಲಿ ಮುಂದುವರಿತೀರಿ. ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಕಾಣ್ತೀರಿ. ಧರ್ಮಕ್ಕೆ ನ್ಯಾಯ ಸಿಗುತ್ತೆ. ಅನಂತರ ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ಸಂತಾನ ಉಂಟಾಗ್ತದೆ. ಸಂತಾನ ಅಭಿವೃದ್ಧಿ ಆಗ್ತಾರೆ. ಜ್ಞಾನ ಉಂಟಾಗ್ತದೆ. ಬಂಗಾರದ ಅಭಿವೃದ್ಧಿ ಆಗ್ತದೆ. ಉಳಿತಾಯ ಉಂಟಾಗ್ತದೆ. ಬ್ಯಾಂಕ್ ಎಲ್ಲ ವ್ಯವಹಾರಗಳಲ್ಲಿ ಕೈಗೂಡ್ತವೆ. ಸಾಲ ಸೂಲಗಳಿದ್ರೆ ಅವೆಲ್ಲ ಬಿಟ್ಟೋಗ್ತವೆ. ಅತ್ಯಂತ ಶುಭವನ್ನು ತಂದುಕೊಡ್ತದೆ. ಶನಿ 6ನೇ ಮನೆ ಸಂಚಾರ ಆಗ್ತಾ ಇದೆ. ಉದ್ಯೋಗದಲ್ಲಿ ಬಡ್ತಿ ಉನ್ನತ ಮಟ್ಟಕ್ಕೆ ಅವರು ಹೋಗ್ತಾರೆ. ತುಲಾರಾಶಿಯವರಿಗೆ ಅತ್ಯಂತ ಶುಭ ಇದೆ. ಶನಿಯಿಂದ ಆಯುಷು, ಶನಿಯಿಂದ ದುಃಖ ನಿವಾರಣೆ, ಶನಿಯಿಂದ ಶಾಶ್ವತವಾಗಿರತಕ್ಕಂಥ ಭಾಗ್ಯ, ಇವೆಲ್ಲವೂ ಕೂಡ ಕಾಣ್ತೀರಿ. ಗುರು ಭಾಗ್ಯದಲ್ಲಿದ್ದಾನೆ. ನೀವು ಗೃಹ ಅಥವಾ ಮನೆಯೇನಾದರೂ ನೀವು ಮಾಡಬೇಕಾದ್ರೆ ಮನೆಯನ್ನು ಕಟ್ತೀರಿ. ಹಾಗೆಯೇ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಮಾಡಿ. ಇನ್ನು ರಾಜಕೀಯ ವ್ಯಕ್ತಿಗಳಾಗಲಿ, ಅಂದರೆ 4 ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ ಶುಭ ಆಗ್ತದೆ, ಧಾರ್ಮಿಕವಾಗಿ ಶುಭ ಆಗ್ತದೆ, ರಾಜಕೀಯವಾಗಿ ಶುಭ ಆಗ್ತದೆ, ಆರ್ಥಿಕವಾಗಿ ಶುಭ ಆಗ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತುಲಾರಾಶಿಯವರಿಗೆ ಶುಭ ಅಂತೂ ಕಂಡೇ ಕಾಣುತ್ತೆ. ಆದ್ದರಿಂದ 3ನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತದೆ, ಅದು ಕೂಡ ಶುಭವೇ. ಮಂಗಳ ಗ್ರಹ ಆಗ್ತದೆ. ನೀವೇನೇನು ಅಂದ್ಕೊಂಡಿದ್ರು ಎಲ್ಲವೂ ಶುಭ ಆಗ್ತದೆ. ತುಲಾರಾಶಿಯವರು ಏನೇನು ಕನಸುಗಳಿದಾವೋ ಸುಮಾರು 10-12 ವರ್ಷಗಳಿಂದ ಏನಾದರೂ ನೀವು ಕನಸು ಕಂಡಿದ್ರೆ ಆ ಕನಸಿಗೆ ಶುಭ ಉಂಟಾಗ್ತದೆ. ನೀವು ನಿಮ್ಮ ಕನಸೆಲ್ಲ ನನಸಾಗ್ತಕ್ಕಂಥ ಸಮಯ. ದೇವರು ನಿಮಗೆ ಶುಭ ಕೊಡಲಿ, ಒಳ್ಳೇದು ಕೊಡಲಿ. 11ರಲ್ಲಿ ಕೇತು ಸಂಚಾರ. ಯಾರ್ಯಾರು ಸರ್ಕಾರದ ಪರೀಕ್ಷೆಗಳನ್ನು ತಗೊಂಡಿದ್ರು ಅವರೆಲ್ಲ ಪಾಸ್ ಆಗ್ಬಿಡ್ತೀರಿ. ಎಂತೆಂಥ ಉನ್ನತ ಉದ್ಯೋಗ ಇಡತಕ್ಕಂಥ ಏನಾದರೂ ಸರ್ಕಾರದ ಪರೀಕ್ಷೆಗಳು ತಗೊಂಡಿದ್ರು ಅದೆಲ್ಲ ಪಾಸ್ ಆಗ್ತೀರಿ. ಆದರೆ ಜಾತಕ ನೋಡಿಕೊಂಡು ಜಾತಕದಲ್ಲಿ ನೀವು ಪರಿಹಾರ ಕಂಡುಕೊಂಡ್ರೆ ಒಳ್ಳೆಯದು. ಜಾತಕ ನಮ್ಮಲ್ಲಿ ಇಲ್ಲ ಅಂದಾಗ ರಾಶಿ ಸಂಬಂಧವಾಗಿ ಬೇಕಾದಷ್ಟು ಫಲ ಕಾಣ್ತೀರಿ. ನೀವು ಈ ಡಿಸೆಂಬರಲ್ಲಿ ಒಂದು ಗಣಪತಿ ಹೋಮವನ್ನು ಮಾಡ್ಕೋಬೇಕು. ಆ ಗಣಪತಿ ಪೂಜೆ ಮಾಡ್ತಾ ಇದ್ದರೆ ನಮಗೆ ಸಿಗ್ತಕ್ಕಂಥ 6ರಲ್ಲಿರತಕ್ಕಂಥ ಶನಿಯ ಫಲವು, 9ರಲ್ಲಿರತಕ್ಕಂಥ ಗುರು ಫಲವು, ಗುರು 9, ಶನಿ 6ನೇ ಮನೆ, ಶನಿ ಗುರು ಬಲ ಬಂದಾಗ ಅವರ ಮನುಷ್ಯನ ಸುಖಕ್ಕೆ ಪರಿವೇ ಇಲ್ಲ. ಅದು ಅಷ್ಟಕ ವರ್ಗದ ಮೇಲೆ ಡಿಪೆಂಡ್ ಆಗ್ತದೆ. 11ರಲ್ಲಿ ಕೇತು. ನೀವು ಹೊರದೇಶದಲ್ಲಿದ್ದರೆ ಆ ದೇಶದ ಮಾನ ಸನ್ಮಾನ ನಿಮಗೆಲ್ಲ ಸಿಗ್ತದೆ. ಆದ್ದರಿಂದ ಈಗೇನಾದರೂ ಆಸ್ತಿಗಳು ನಿಂತೋಗಿರುತ್ತವೆ, ಅದೆಲ್ಲ ನೀವು ಇವಾಗ ಮುಂದೂಡಿದ್ರೆ ಅದೆಲ್ಲ ನಿಮ್ಮ ಕೈಗೂಡುತ್ತವೆ. ಆನಂತರ ಸಂತಾನಕ್ಕೆ ಏನಾದರೂ ನೀವು IVF ಹೋಗೋದಾಗಲಿ ಅಥವಾ ಸಂತಾನಕ್ಕೆ ನೀವು ಪ್ಲಾನ್ ಮಾಡೋದಾದರೆ, ವಿವಾಹ ಶುಭ ಕಾರ್ಯಗಳನ್ನು ಮಾಡೋದಾದರೆ ಈಗ ಮಾಡಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂಥೇಳಿ ಈ 2025 ಡಿಸೆಂಬರ್ಗೆ ನೀವು ಶುಭ ತಂದುಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಭಗವಂತನಿಗೆ ಎಲ್ರಿಗೂ ಶುಭ ಆಗಲಿ, ಒಳ್ಳೆಯದಾಗಲಿ.